ಹೇಳ್ತಾ ಇದ್ದೆ ಫಸ್ಟ್ ರೈಡು ನಾನು ಲೇಪಾಕ್ಷಿಗೆ ಬಂದಿದ್ದು ಅಂತ. ಸೊ ಲೇಪಾಕ್ಷಿ ಬಂದು ಇಲ್ಲೇ, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೋಬೇಕು. ಇಲ್ಲೊಂದು ದ್ವಾರ ಬರುತ್ತೆ, ನನ್ನ ಲೆಫ್ಟಿಗೆ ತೋರಿಸ್ತೀನಿ ನಿಮಗೆ. ಥಿಂಕ್ ಗಾಡಿಗಳು ಬಂತು. ಸೊ ನೋಡಿ, ಈ ರೋಡಲ್ಲಿ ಹೋಗಬೇಕು. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಹದ್ದದ ಚಿತ್ರ, ಅದೇ ಲೇಪಾಕ್ಷಿ. ಸೊ ಇಲ್ಲಿಂದ ಒಳಗಡೆ ಒಂದು 6-7 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು ಲೇಪಾಕ್ಷಿಗೆ. ಚೆನ್ನಾಗಿದೆ. ಒನ್ ಡೇ ರೈಡಿಗೆ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ ಅಂತ ಕೂಡ ಪ್ಲ್ಯಾನ್ ಮಾಡಿದ್ರೆ ನೀವು ಆರಾಮ್ಸೆ ಬಂದು ಹೋಗ್ಬೋದು. ಬಟ್ ಆದಷ್ಟು ಅರ್ಲಿ ಮಾರ್ನಿಂಗ್ ಬರೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲೆಲ್ಲ. ಆಮೇಲೆ ಫುಡ್ಡು ಅಷ್ಟೇ, ಆದಷ್ಟು ಬೆಂಗಳೂರು ಸ್ವಲ್ಪ ಈಚೆ ಬಂದ ತಕ್ಷಣವೇ ಚಿಕ್ಕಬಳ್ಳಾಪುರಕ್ಕೆ ಮುಂಚೆನೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ಬಿಡಿ. ಈವನ್ ಲಂಚ್ ಕೂಡ ನೀವು ಪ್ಲ್ಯಾನ್ ಮಾಡ್ತಾ ಇದ್ದರೆ ಬೆಂಗಳೂರಿಗೆ ಹೋಗಿ ಪ್ಲ್ಯಾನ್ ಮಾಡಿ. ಇದೆಲ್ಲ ನಿಮಗೆ ಸ್ವಲ್ಪ ಲಂಚ್ ಅವೈಲಬಿಲಿಟಿ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಅವೈಲಬಿಲಿಟಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಸೊ ತಿಂಡಿ ಹೇಗಿದೆ? ಸೂಪರ್. ಸೊ ಹೇಗೆ ಅನಿಸ್ತು ಇಲ್ಲಿ ತನಕ ರೈಡ್? ಚೆನ್ನಾಗಿದೆ. ಇನ್ನೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸ್ವಲ್ಪ ಕಮ್ಮಿ ಇತ್ತು. ನೋಡೋಣ ಸಾಯಂಕಾಲ ಎಂಟರ್ಟೈನ್ಮೆಂಟ್ ಸಿಗ್ಬೋದು. ಸೊ ಇಲ್ಲಿವರೆಗೂ ಓಕೆ. ಸದ್ಯಕ್ಕೆ ಬಿಸಿಲು ಸ್ಟಾರ್ಟ್ ಆಗಿಲ್ಲ ಇನ್ನೂ. ಇದೆಯಾ? ಸೊ ಇವಾಗ ಲೈಟಾಗೆ ಒಂದು ಇಡ್ಲಿ ಹಾಕ್ಕೊಂಡೆ, ಒಂದು ಪ್ಲೇಟ್ ಇಡ್ಲಿ, ಒಂದಲ್ಲ. ಸೊ ಚೆನ್ನಾಗಿದೆ, ಹೊಸ ಹೋಟ್ಲು ಸಾಯಿ ವೈಭವ. ಸೊ ಈ ರೂಟಲ್ಲಿ ಐ ಥಿಂಕ್ ಇರೋದ್ರಲ್ಲಿ ಒಂದು ರೇಂಜಿಗೆ ಬೆಸ್ಟ್ ಹೋಟ್ಲು, ಬಜೆಟ್ ಹೋಟ್ಲೆ ಅಂತಲೇ ಹೇಳ್ಬೋದು. ತುಂಬ ಕಾಸ್ಟ್ಲಿನೂ ಅಲ್ಲ, ತುಂಬ ಮೀಡಿಯಮ್ ಸೈಜು ಅಲ್ಲ, ಒಂದು ರೇಂಜಿಗೆ ಓಕೆ. ಆಂಧ್ರ ಸ್ಟೈಲು ಟಿಫಾನಿಸ್ ಚೆನ್ನಾಗಿದೆ. ನೋಡಿ, ಈ ಕಡೆ ರೂಟಲ್ಲಿ ಏನಾರು ಹೋಯ್ತು ಅಂತಂದರೆ ವಿಸಿಟ್ ಮಾಡಿ ಒಂದ್ಸಲ. ಸ್ಪ್ಲೆಂಡರ್ ಬೇಗ ರ್ಯಾಲಿ ಎಡಿಷನ್ನು ನಂದೆಲ್ಲ 33 ಲಾಸ್ಟು, ನಿಮ್ಮದೆಲ್ಲ ಒಂದು 40 ಫಿಕ್ಸ್ ಕೊಡುತ್ತೆ. 40 ಕೊಡ್ಬೋದು, ಬಟ್ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಗಾಡಿ. ಏನು ಹೇಳಿ? ಅಂದರೆ ಗಾಡಿ ನಿಮಗೆ ಸಖತ್ತಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ಯೂಟ್ಯೂಬಲ್ಲಿ ಫುಲ್ ವೈರಲ್ಲು. ಸೊ ಇವಾಗ ಪೆನುಕೊಂಡಾಗೆ ಬಂದಿದ್ದೀವಿ. ಸಿಟಿ ಬಂದು 2 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ಫೇಮಸ್ ಬಂದ್ಬಿಟ್ಟು ಪೆನುಕೊಂಡ ಫೋರ್ಟ್ ಅಂತಾನೆ. ಸೊ ಅದನ್ನು ನೋಡೋಕ್ಕೆ ಹೋಗ್ತಾ ಇರೋದು. ಸೊ ಇಷ್ಟೇ ಬಂದು ಇನ್ನೊಂದು 10 ಕಿಲೋಮೀಟರ್ಸಲ್ಲಿದೆ, ಒಂದು ನೋಡಿದ್ದೀವಿ. ಸೊ ಚೆನ್ನಾಗಿತ್ತು ಅಂತಂದರೆ ಅಲ್ಲೇ ಚೆಕ್-ಇನ್ ಮಾಡ್ತೀವಿ, ಇಲ್ಲ ಅಂದರೆ ವಾಪಸ್ಸು ಪೆನುಕೊಂಡ ಬಂದು ಮತ್ತೆ ನಾವು ಹೋಟೆಲ್ ಮಾಡ್ತೀವಿ. ಸೊ ಓಕೆ. ಒಂದು ನಿಹಾರ ಫೋರ್ಟ್ ರೆಸಾರ್ಟ್ ಅಂತ ಒಂದು ಸ್ಟೇ ಇತ್ತು, ಆನ್ಲೈನಲ್ಲಿ ಚೆಕ್ ಮಾಡಿದಾಗ. ಇರೋದ್ರಲ್ಲಿ ಒಂದು ಸ್ವಲ್ಪ ಬೆಟರ್ ಅನ್ನಿಸ್ತು ಆನ್ಲೈನ್ ಫೋಟೋಸ್ ನೋಡಿದಾಗ. ಸೊ ಅದಕ್ಕೆ ಒಂದು ಸಲ ಲೋಕಲಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬೋಣ ಹೇಗಿದೆ ಅಂತ ಹೋಗ್ತಾಯಿದ್ದೀವಿ. ಬಟ್ ಎಂಟ್ರಿ ಆಗ್ತಿದ್ದಂಗೆ ಸುಮಾರು ದೂರ ಇದೆ, ಐ ಥಿಂಕ್ ಒಂದು 2-3 ಕಿಲೋಮೀಟ್ರ್ ದೂರ ಇರಬೇಕು. ಇದು ನೋಡಿ, ಈ ಒಂದು ಪ್ರಾಪರ್ಟಿ ಬಂದು 144 ಎಕರ್ಸಲ್ಲಿ ಮಾಡಿರೋಂಥದ್ದು. ಸೊ ಹಾಗಾಗಿ ಗೇಟ್ ಎಂಟ್ರೆನ್ಸಿಂದ ರೂಮ್ ತನಕ ಹೋಗ್ಬೇಕಂತಂದರೆ ವೆಹಿಕಲ್ ಇರಲೇಬೇಕು. ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಅಂತ ಹೇಳಿದ್ರು ಅವರು, 3 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು ಅಂತ. ಪ್ರಾಪರ್ಟಿಯ ಹುಡುಕಾಟದಲ್ಲಿ 144 ಎಕರೆಯಲ್ಲಿ ಒಂದು ಬೋರ್ಡ್ ಸೈನ್ ಕೂಡ ಇಲ್ಲ. ಏನು ಕತೆನೋ, ಹುಡ್ಕೊಂಡು ಹೋಗ್ಬೇಕಪ್ಪ. ಒಂದೇ ಒಂದು ಬೋರ್ಡ್ ಹಾಕಿದರೆ ಆಗುತ್ತೆ, ಟುವರ್ಡ್ಸ್ ಪ್ರಾಪರ್ಟಿ ಅಂತ. ಅಟ್ಲೀಸ್ಟ್ ಪ್ರಾಪರ್ಟಿಗೆ ದಾರಿ ಏನೂ ಇಲ್ಲ. ಎಲ್ಲೋ ಕಾಡು ಮಧ್ಯೆ ಬಂದಿದ್ದೀವಿ. ಓಹೋ, ಏನು ಹೇಳಿ, ಹಿಂಗೆಲ್ಲ ಆಗ್ಬಿಟ್ರೆ ನಮ್ಮ ಪರಿಸ್ಥಿತಿ. ಪೆನುಕೊಂಡ ಸಿಕ್ತು, ಆದರೆ ಪೆನುಕೊಂಡ ಒಳಗಡೆ ಪ್ರಾಪರ್ಟಿ ಸಿಗಲಿಲ್ಲ. ಏನು ಹೇಳ್ತೀನಿ ಅದಕ್ಕೆ? ಇದಕ್ಕೆಲ್ಲ ನೀವು ಉತ್ತರ ಹೇಳಲೇಬೇಕು ಅಂತ ನಾನು ನಿಮ್ಮಲ್ಲಿ ಕಣಕಣೆಯ ಮದುವೆ ಮಾಡ್ಕೋತೀನಿ. ಚೇ
ಬಂದ ಡೆಸ್ಟಿನೇಷನ್ ಇದೆ. ಲಾಸ್ಟ್ ಫೋಟೋ ಇದೆಲ್ಲ ಏನು ನೋಡ್ತಾ ಇದ್ದೀರಾ ನೀವು, ಆವಾಗಿನ ಟೈಮಿಗೆ ಇದೆಲ್ಲ ಟೆಂಪಲ್ಸು ಫೋರ್ಟು ಈಗೆಲ್ಲ ಕೋರೆ ಮಾಡ್ತಾಯಿದ್ದಾರೆ ನೋಡಿ. ಬೆಟ್ಟನೆಲ್ಲ ಹೊಡೆದು ಕೋರೆ ಮಾಡ್ತಾಯಿದ್ದಾರೆ. ಇವೆಲ್ಲ ನಮ್ಮ ಇಂಡಿಯನ್ ಹಿಸ್ಟ್ರೀಸ್ ಅಲ್ಲಿ ಬರುತ್ತೆ ನೋಡಿ. ಇದು ದೇವಸ್ಥಾನದ ದ್ವಾರ ಬಾಗಿಲು. ಇಷ್ಟೇ, ಬಟ್ ಹೋಗೋ ಪಾತ್ ಅಂತೂ ಸಖತ್ತಾಗಿದೆ. ಸೊ ಇಲ್ಲಿಗೆ ನಾವು ಬಂದಿರೋವಂಥ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಈಗ ವಾಪಸ್ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಅದಕ್ಕೆ ಹೊರಡೋಕ್ಕಿಂತ ಮುಂಚೆ ನಮ್ಮ ಸ್ನೇಹಿತರನ್ನ ಎಕ್ಸ್ಪೀರಿಯೆನ್ಸ್ ಕೇಳೋಣ ಹೇಗಿತ್ತು ಅಂತ. ವಿವೇಕ್, ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಸೊ ಹೇಗೆ ಅನ್ನಿಸ್ತು? ಬಿಸಿಲು, ರೂಟ್ಸು, ಕರ್ವ್ಸ್ ಬೆಂಡ್ ಮಾಡಿದ್ರು, ಗಾಡಿನ ಸಖತ್ತಾಗಿತ್ತು. ಸೂಪರ್ ಹಾಟ್ ಆಗಿದೆ. ಸೊ ನಿನ್ನೆ ಆ್ಯಕ್ಚುಲಿ ಅಂದ್ಕೊಂಡಿದ್ದು ಪ್ಲ್ಯಾನ್ ಪ್ರಕಾರ ಆಗಿಲ್ಲ, ಬಟ್ ಬರೋಕ್ಕಾಗಲಿಲ್ಲ ಸಂಜೆ ನಾವು ಇಲ್ಲಿಗೆ. ಆದರೆ ಮ್ಯಾಚ್ ಹೇಗಿತ್ತು ವಿವೇಕ್? ಮ್ಯಾಚ್ ಹೇಗಿತ್ತು? ಫೋರ್ಟ್ RCB. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಬರ್ತೀನಿ. ಈ ವ್ಲಾಗ್ ಅಷ್ಟು ಸರಿ ಹೋಗಿದೆಯೋ ಸರಿ ಹೋಗಿಲ್ವೋ ನೀವು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಪವನ್ ಶೆಟ್ಟಿ. ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಂದು ವಿಶೇಷ ವ್ಲಾಗ್ನೊಂದಿಗೆ. ಧನ್ಯವಾದ.